ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಈಗ ನಾವು ಮರಗಳಿಂದ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದೀವಿ ನಾವು, ಅಲ್ವಾ? ಆದ್ರೆ ಮರದಿಂದ ನೀರು ಉತ್ಪತ್ತಿ ಆಗೋದನ್ನ ಎಲ್ಲಾದ್ರೂ ನೋಡಿದೀರಾ? ಅಥವಾ ಎಲ್ಲಾದ್ರೂ ಇದ್ರ ಬಗ್ಗೆ ಕೇಳಿದೀರಾ ನೀವು? ಏನಿದು ಮರದಿಂದ ನೀರ್ ಬರುತ್ತಾ? ಅದ್ ಹೇಗ್ ಸಾಧ್ಯ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಅಪರೂಪವಾದಂತ ಲಾರೆಲ್ ಅನ್ನೋ ಮರದಿಂದ ನೀರು ಉತ್ಪತ್ತಿ ಆಗುತ್ತೆ. ಅದ್ ಹೇಗೆ ಅಂದ್ರೆ, ಈ ಮರ ಮಳೆಗಾಲದಲ್ಲಿ ನೀರ್ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ನಂತರ ಅದನ್ನ ಬೇಸಿಗೆಗಾಲದಲ್ಲಿ ರಿಲೀಸ್ ಮಾಡುತ್ತೆ. ಹೇಗಂದ್ರೆ, ಅದ್ರ ಬೇರ್ಗಳ ಮೂಲಕ ಭೂಮಿನಲ್ಲಿರೋ ನೀರನ್ನ ಹೀರ್ಕೊಂಡು ಅದ್ರ ಕಾಂಡದಲ್ಲಿ ಶೇಖರಣೆ ಮಾಡ್ಕೊಳ್ಳುತ್ತೆ. ನಂತರ ಬೇಸಿಗೆಗಾಲದಲ್ಲಿ ಆ ನೀರನ್ನ ರಿಲೀಸ್ ಮಾಡುತ್ತೆ. ಆ ಟೈಮ್ ನಲ್ಲಿ ಮರದ ಮೇಲೆ ಸ್ವಲ್ಪ ಭಾಗ ಹೋಲಾಗೋ ತರ ಕತ್ತರಿಸಿದಾಗ ಅದರಿಂದ ನೀರ್ ಬರುತ್ತೆ. ಆ ನೀರನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಸರಿ, ನೀರ್ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ಯಾ? ಆದ್ರೆ ಆ ನೀರ್ ಯೂಸ್ ಮಾಡೋದ್ರಿಂದ ಏನು ತೊಂದರೆ ಆಗಲ್ವಾ ಅಂತ ನೀವು ಕೇಳೋದಾದ್ರೆ, ಅದಕ್ಕೆ ಆನ್ಸರ್ ಏನಂದ್ರೆ, ಈ ನೀರನ್ನ ಕುಡಿಯೋದಕ್ಕೂ ಸಹ ಯೂಸ್ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಈ ಮಾತನ್ನ ನಾನ್ ಹೇಳ್ತಾ ಇಲ್ಲ, ಸಂಶೋಧಕರಿಂದನೇ ಸಾಬೀತಾಗಿದೆ ಇದು. ಈ ಮರ ಮಣ್ಣಿಂದ ನೀರ್ ಹೀರ್ಕೊಳ್ಳೋದ್ರಿಂದ ಅದ್ರ ರುಚಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ, ಆದ್ರೆ ಏನು ತೊಂದರೆ ಆಗೋದಿಲ್ಲ. ಅಷ್ಟೇ ಯಾಕೆ, ಆಂಧ್ರ ಪ್ರದೇಶದಲ್ಲಿರೋ ಒಂದು ಬುಡಕಟ್ಟು ಜನಾಂಗ ಬೇಸಿಗೆ ಟೈಮ್ ನಲ್ಲಿ ಈ ಲಾರೆಲ್ ಮರಗಳಿಂದ ಬರುವಂತ ನೀರನ್ನ ಯೂಸ್ ಮಾಡ್ತಾರೆ. ಅಂದ್ಹಾಗೆ ಕೊನೆಯದಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಲಾರೆಲ್ ಮರದಲ್ಲಿ ಎಲ್ಲಾದ್ರಲ್ಲೂ ನೀರ್ ಬರೋದಿಲ್ಲ. ಸಾಮಾನ್ಯವಾಗಿ ಹಳೆಯ ಮರದಲ್ಲಿ ಮಾತ್ರ ಈ ರೀತಿ ನೀರ್ ಸ್ಟೋರ್ ಮಾಡ್ಕೊಳ್ತವೆ. ಚಿಕ್ಕ ಚಿಕ್ಕ ಮರದಲ್ಲೆಲ್ಲ ನೀರ್ ಬರೋದಿಲ್ಲ. ಮತ್ತೆ ಎಂತ ಬರಗಾಲದಲ್ಲೂ ಕೂಡ ಈ ಮರ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಪ್ರಕೃತಿ ಎಷ್ಟೊಂದು ಅದ್ಭುತ ಅಲ್ವಾ? ನಮ್ಗೆ ಎಷ್ಟೊಂದು ಅನುಕೂಲ ಮಾಡ್ಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.